ಧನುಸ್ಸು ರಾಶಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬಹುದಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದು ಗಟ್ಟಿಯಾಗ್ತಾ ಹೋಗುವಂಥದ್ದು. ವ್ಯಾವಹಾರಿಕವಾಗಿ ಪ್ರಗತಿ, ವ್ಯವಹಾರದಲ್ಲಿ ಏನೋ ಒಂದಷ್ಟು ಅಭ್ಯುದಯ ಅಥವಾ ಬೇರೆ ಬೇರೆ ಬದಲಾವಣೆಗಳು, ಅದರಿಂದ ಆದಾಯ ಬರುವಂಥದ್ದು, ಮನಸ್ಸಿಗೆ ಸಮಾಧಾನವಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಮಾರ್ಕೆಟಿಂಗ್ ಕೆಲಸದಲ್ಲಿ ಶುಭ ಮತ್ತು ಲಾಭ ಇದೆ. ಯಾರು ಮನೆ ಮನೆಗೆ ಹೋಗಿ ಅಥವಾ ವ್ಯಾವಹಾರಿಕವಾಗಿ ವಸ್ತುಗಳನ್ನು ಬಿತ್ತರಿಸ್ತಿರೋ, ಕೊಟ್ಟು ಬರ್ತಿರೋ ಅಂಥವರಿಗೆ, ಮಾರಾಟ ಮಾಡುವಂಥವ್ರಿಗೆ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಿದೆ. ಮನೆಗೆ ಅತಿಥಿಗಳ ಆಗಮನವಾಗುತ್ತೆ. ಅವರ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತುಕತೆ, ನಿಮ್ಮ ಸಾಧನೆಯ ಬಗ್ಗೆ ವಿವರ, ಇವೆಲ್ಲವೂ ಕೂಡ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಖಾಸಗಿ ಉದ್ಯೋಗಿಗಳಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಅನುಕೂಲಕರವಾದಂತಹ ವಾತಾವರಣ, ಹಣದ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ಆಗುವಂಥದ್ದು. ಕುಟುಂಬದವರ ಜೊತೆಯಲ್ಲಿ ನೀವು ಬಹಳ ಸಂತೋಷವಾಗಿ ಕಾಲವನ್ನು ಕಳೀತಕ್ಕಂಥದ್ದು, ವಿಹಾರಕ್ಕೆ ಹೋಗ್ತಕ್ಕಂಥದ್ದು ಈ ದಿವಸ ಆಗಬಹುದು ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಅವರವರ ಕೆಲಸದಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಶುಭ ಸುದ್ದಿ ಜೊತೆಗೆ ಆತಂಕವೂ ಕೂಡ ಕಾಡುವಂತಹ ಸಮಯ. ಒಂದು ರೀತಿಯಲ್ಲಿ ಒಳ್ಳೆಯದು, ಮತ್ತೊಂದನ್ನು ಆಲೋಚನೆ ಮಾಡಿದಾಗ ಮನಸ್ಸಿಗೆ ತುಂಬ ಭಯವನ್ನು ಹುಟ್ಟಾಕ್ತಕ್ಕಂತಹ ಸಂದರ್ಭಗಳು ಏರ್ಪಾಟಾಗತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶಗಳಿದೆ, ಆ ಯೋಗ ಇದೆ. ಅದಕ್ಕೆ ಪೂರಕವಾದಂತಹ ಹಣದ ವ್ಯವಸ್ಥೆಯೋ ಅಥವಾ ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಎಲ್ಲವೂ ಕೂಡ ನಿಮ್ಮ ಪರವಾಗಿರ್ತಕ್ಕಂಥದ್ದು. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯನ್ನು ಮಾಡುವಾಗ ಅದರಲ್ಲಿ ಮೋಸವಾಗುತ್ತೆ, ವಂಚನೆಯಾಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಅನುಭವಿಗಳ ಮಾತು ವ್ಯರ್ಥವಾಗ್ತಕ್ಕಂಥದ್ದು. ಅನುಭವ ಇರ್ತಕ್ಕಂಥವರು ಒಂದಷ್ಟು ತಿಳುವಳಿಕೆಯನ್ನು ಹೇಳ್ತಾರೆ, ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಆದರೆ ಅದು ಯಾವುದೂ ಕೂಡ ನಿಮಗೆ ಬೇಡ ಅಂತ ಹೇಳಿ ನಿಮ್ಮದೇ ಆದಂತಹ ನಿರ್ಧಾರವನ್ನು ಮಾಡಿ ಮೋಸಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚಿನಿಂದ ಕೋಪ ಬರುತ್ತೆ. ಆ ಕೋಪ ಇನ್ಯಾವುದರ ಮೇಲೋ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅನಾನುಕೂಲವಾದಂತಹ ವಾತಾವರಣ, ಕೋಪದಿಂದ ಏನೋ ಅನರ್ಥ ಆಗುವಂತಹ ಸಾಧ್ಯತೆ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ, ಕೋಪ ಕಡಿಮೆಯಾಗಲಿ, ಒಳ್ಳೆಯದಾಗಲಿ. ಕುಂಭರಾಶಿ, ಮನೆಯಲ್ಲಿ ಹಿರಿಯರಿಂದ, ಮೇಲಧಿಕಾರಿಗಳಿಂದ ಒಂದಷ್ಟು ಸಹಾಯ, ಒಂದಷ್ಟು ಮಾರ್ಗದರ್ಶನ, ಒಳ್ಳೆಯ ಮಾತು ನಿಮಗೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಇರತಕ್ಕಂತಹ ಒಂದು ಅವಕಾಶ. ವಿದೇಶ ಪ್ರಯಾಣಕ್ಕೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಥವಾ ಆಸೆಯನ್ನು ಇಟ್ಟುಕೊಂಡಿದ್ದರೆ ಅದಕ್ಕೆ ಪೂರಕವಾದಂತಹ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಿ ಅನುಕೂಲದ ಸೂಚನೆ ನಿಮಗೆ ಕಾಣ್ತಾ ಇದೆ ಅಂತ ಅರ್ಥ. ನಿರೀಕ್ಷಿತವಾದಂತಹ ಕೆಲಸಗಳು ಪರಿಪೂರ್ಣವಾಗುವ ಸಾಧ್ಯತೆ ಇದೆ. ಯಾವ ಕೆಲಸವನ್ನು ಇದು ಆಗಿಬಿಡುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರೋ, ಅಂದುಕೊಂಡಿರ್ತೀರೋ, ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಿರ್ತೀರೋ, ಆ ಕೆಲಸ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂದುಕೊಂಡಂತಹ ಕೆಲಸಗಳ ಪೂರ್ಣವಾಗುತ್ತೆ ಅನ್ನುವಂತಹ ಗ್ರಹಗತಿಯ ಫಲ ನಿಮಗೆ ಶುಭವನ್ನು ಸೂಚಿಸ್ತಾ ಇದೆ. ಬೇರೆಯವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಪೂರ್ಣವಾಗಿ ಅವಲಂಬಿಸಿಕೊಳ್ಳಬೇಡಿ. ಯಾವಾಗ ನಾವು ಬೇರೆಯವರನ್ನೇ ಆಶ್ರಯ ಮಾಡಿಕೊಂಡಿರ್ತೀವಿ ಆಗ ಅದು ನಮಗೆ ದೊಡ್ಡ ಮಟ್ಟದ ತೊಂದರೆಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ತಾಯಿಯವರಿಗೆ ತತ್ಕ್ಷಣದಲ್ಲೇ ಆರೋಗ್ಯದ ವ್ಯತ್ಯಾಸ, ಸಮಸ್ಯೆಗಳಾಗಿ ನಿಮಗೆ ಆತಂಕವನ್ನು ತರುವಂತಹ ಸೂಚನೆ ಇದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ, ಮನಸ್ಸಿನಲ್ಲಿ ಯಾವ ರೀತಿ ಯೋಜನೆಗಳನ್ನು ಮಾಡಿಕೊಂಡು ಕೆಲಸಕ್ಕೆ ನೀವು ಮುಂದಾಗ್ತಿರೋ ಆ ಕೆಲಸಗಳೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಋಣಾತ್ಮಕವಾದಂತಹ ಯೋಚನೆಗಳು ಬೇಡ. ಋಣಾತ್ಮಕವಾಗಿ ನೀವು ಯೋಚನೆ ಮಾಡಿದಿರಿ ಅಂತಾದರೆ ನಿಮ್ಮೆಲ್ಲ ಕೆಲಸಗಳಿಗೆ ಏನೋ ಅಡ್ಡಿಯಾಗತ್ತೆ, ನಷ್ಟವನ್ನು ಹೊಂದಲಿಕ್ಕೆ ಅದೊಂದು ಕಾರಣವಾಗತ್ತೆ. ಉದ್ಯೋಗದ ಸ್ಥಳದಲ್ಲಿ ವೈಮನಸ್ಯ, ನಿಮ್ಮ ಮಾತನ್ನು ಕೇಳಿದ ತಕ್ಷಣ ಬೇರೆಯವರು ಸಿಟ್ಟಿಗೆ ಹೇಳ್ತಾರೆ, ಬೇರೆಯವರು ಕೆರಳುತ್ತಾರೆ.
ಆ ರೀತಿಯ ವಾತಾವರಣ ನೀವು ಎಲ್ಲಿ ನೌಕರಿ ಮಾಡ್ತಿರೋ ಅಲ್ಲಿ ಇರುತ್ತೆ. ಸಮಾಧಾನದಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಿಮಗೆ ಸಿಟ್ಟು ಬರುತ್ತೆ. ಆ ಕೋಪದಿಂದ ಏನೋ ಮಾತಾಡ್ತೀರಿ, ನಿಷ್ಠುರವಾಗ್ತೀರಿ. ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಕಾಲು ನೋವಿನ ಸಮಸ್ಯೆಯೂ ಕೂಡ ನಿಮಗೆ ಕಾಡುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಅದು ಆವರಿಸ್ಕೊಂಡಿರ್ತಕ್ಕಂಥದ್ದು. ಸರ್ಕಾರಿ ಕೆಲಸಗಳಲ್ಲಿ ತುಂಬ ನಿಧಾನಗತಿ, ಇದೇನು ಅಚ್ಚರಿ ಏನಲ್ಲ. ಆದರೂ ಕೂಡ ಇವತ್ತೇ ನಿಮಗೇ ಹೀಗಾಗಬೇಕು ಅನ್ನುವಂಥದ್ದು ಮುಖ್ಯವಾದ ವಿಚಾರಗಳಾಗತ್ತೆ. ತುಂಬ ಬೇಸರವನ್ನು ಹೊಂದ್ತೀರಿ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.